ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತೌ ನೀಚ ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷೆ. ಇಂದು 18ನೇ ತಾರೀಕು ಗುರುವಾರ, ಚತುರ್ಥಿ ತಿಥಿ ಹಾಗೂ ಇಂದು ಪುಷ್ಯ ನಕ್ಷತ್ರ ಮತ್ತು ಇಂದು ಗುರು ಪುಷ್ಯ ನಕ್ಷತ್ರವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಮೇಷರಾಶಿಯವರಿಗೆ ನಿಮ್ಮ ತಾಯಿಯೊಡನೆ ಸ್ವಲ್ಪ ಇರಿಸು ಮುರುಸು ಹೆಚ್ಚಾಗಬಹುದು. ಗುರು ಇಂದು ನಕ್ಷತ್ರವನ್ನು ಬದಲಾಯಿಸ್ತಾ ಇರೋದ್ರಿಂದ ಯಾರ ಮನೆಯಲ್ಲಿ ಪುಷ್ಯ ನಕ್ಷತ್ರದ ತಾಯಿ ಅಥವಾ ತಂದೆ ಇದ್ದಾರೋ ಅಂತವರಿಗೆ ಸ್ವಲ್ಪ ಮನೆಯಲ್ಲಿ ಕಷ್ಟಕರವಾಗಬಹುದು. ಪುಷ್ಯ ನಕ್ಷತ್ರದವರು ಮನೆಯಲ್ಲಿ ಇದ್ದವರಿಗೆ ಅವರಿಂದ ಇವತ್ತು ಸ್ವಲ್ಪ ಯಾವುದೋ ಬೇರೆ ರೀತಿಯಲ್ಲಿ ಅವರು ವ್ಯವಹಾರಗಳನ್ನ ಮಾಡ್ತಾ ಇದ್ದಾರೆ. ಅವರಲ್ಲಿ ವ್ಯಕ್ತಿತ್ವದಲ್ಲಿ ಏನೋ ಒಂದು ಬದಲಾವಣೆ ಅನ್ನೋದನ್ನ ನೀವು ಇವತ್ತು ಗ್ರಹಿಸಬೇಕಾಗಿ ಬರಬಹುದು. ವೃಷಭ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಗೋಚಾರ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಹಾಗೂ ನಿಮ್ಮ ಪರಾಕ್ರಮ ಹೆಚ್ಚಾಗತ್ತೆ. ಮಾಧ್ಯಮಗಳಲ್ಲಿ ಇರುವಂತಹವರು ಹಾಗೂ ಬರವಣಿಗೆಗಾರರು, ಮಾತುಗಾರರು ಇತ್ಯಾದಿಗಳೆಲ್ಲರಿಗೂ, ಇದು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿರಬಹುದು ಅಥವಾ ಪೊಯೆಟ್ಗಳಾಗಿರಬಹುದು, ಫಿಲ್ಮ್ ಇಂಡಸ್ಟ್ರಿ, ಡೈಲಾಗ್ ಸ್ಕ್ರಿಪ್ಟ್ ರೈಟರ್ಸ್, ಇವರೆಲ್ಲರೂ ಹಾಗೂ ವಾಯ್ಸ್ ಡಬ್ಬಿಂಗ್ ಇತ್ಯಾದಿ ಎಲ್ಲರಿಗೂ ಕೂಡ ಇದು ಅನುಕೂಲಕರವಾದಂತಹ ಗೋಚಾರ. ಮಿಥುನ ರಾಶಿಯವರಿಗೆ ಮನೆಯಲ್ಲಿ ಶುಭ ಸಮಾರಂಭಗಳು ಮುಂದುವರಿತಾ ಇದೆ. ಒಳ್ಳೆಯ ಪುನರ್ವಸು ನಕ್ಷತ್ರವನ್ನ ಇವತ್ತು ಪುಷ್ಯ ನಕ್ಷತ್ರವನ್ನ ಗುರು ಪ್ರವೇಶ ಮಾಡ್ತಾ ಇರೋದ್ರಿಂದ ಮದುವೆ ಇತ್ಯಾದಿ ಮುಹೂರ್ತಗಳೆಲ್ಲವೂ ಇವಾಗ ನಿಮಗೆ ಕುದುರಿ ಬರಬಹುದು. ಮಿಥುನ ರಾಶಿಯವರಿಗೆ ಮನೆಯಲ್ಲಿ ಅತ್ಯಂತ ಸಂಭ್ರಮವಾದಂತಹ ಜೀವನವನ್ನ ಈಗ 12 ವರ್ಷಗಳಲ್ಲಿ ಕಾಣದಷ್ಟು ಒಳ್ಳೆಯ ಕುಟುಂಬಕ್ಕೆ ಜೀವನವನ್ನ ಈಗ ನೀವು ನೋಡಬಹುದು. ಕರ್ಕ ರಾಶಿಯವರಿಗೆ ನಿಮ್ಮ ರಾಶಿಯ ನಕ್ಷತ್ರವನ್ನೇ ಗುರು ಇಂದು ಪ್ರವೇಶ ಮಾಡ್ತಾ ಇದ್ದಾನೆ. ಪುಷ್ಯ ನಕ್ಷತ್ರದವರು ಯಾರ್ಯಾರು ಕರ್ಕರಾಶಿಯವರಿದ್ದೀರಿ ಮತ್ತು ಬೇರೆಯವರಿಗೂ ಕೂಡ ನಿಮ್ಮ ವ್ಯಕ್ತಿತ್ವದಲ್ಲಿ ಬಹಳ ಮುಖ್ಯವಾದಂತಹ ಒಂದು ಬದಲಾವಣೆ ಈಗ ಆಗಲೇಬೇಕಿದೆ. ಪುಷ್ಯ ನಕ್ಷತ್ರದ ಅಧಿಪತಿ ಶನಿ ಆಗಿರೋದ್ರಿಂದ ಶನಿ ಮತ್ತು ಗುರುವಿನ ಯುತಿ ಆಗ್ತಾ ಇದೆ. ಈ ಒಂದು ಯುತಿಯ ಫಲವನ್ನ ಈಗ ನೀವು ನೋಡಬೇಕಾಗಿ ಬರಬಹುದು. ಗುರು ನಿಮ್ಮ ನೀವು ವ್ಯಕ್ತಿತ್ವವನ್ನು ಬದಲಾಯಿಸಿಕೊಳ್ಳಲೇಬೇಕು ಅಂತ ಹೇಳ್ತಾ ಇದ್ರೆ ಇಲ್ಲಿ ಶನಿ ಬೇಕಾಗಿಲ್ಲ ಅಂತ ಹೇಳುವಂತಹ, ನಿಧಾನವಾಗಿ ಆಮೇಲೆ ನೋಡೋಣ ಅನ್ನುವಂತಹ ಒಂದು ಪ್ರಚೋದನೆಯನ್ನ ಕೊಡ್ತಾ ಇರಬಹುದು. ಈ ಗೊಂದಲ ಇವಾಗಿನಿಂದ ನಿಮಗೆ ಆರಂಭವಾಗುತ್ತೆ. ಪುಷ್ಯ ನಕ್ಷತ್ರದಲ್ಲಿ ಗುರು ಇರುವವರೆಗೂ ಈ ಗೊಂದಲವನ್ನ ನೀವು ಎದುರಿಸಬೇಕಾಗಿ ಬರಬಹುದು. ಸಿಂಹರಾಶಿಯವರಿಗೆ ನಿಮ್ಮ ವ್ಯಯಭಾವಕ್ಕೆ ಗುರು ಬಂದು ಅದರಲ್ಲಿ ನಕ್ಷತ್ರವನ್ನ ಬದಲಾಯಿಸ್ತಾ ಇರೋದ್ರಿಂದ ಪುಷ್ಯ ನಕ್ಷತ್ರದವರೊಡನೆ ಈಗ ನಿಮಗೆ ಮನಸ್ಸಿಗೆ ಕ್ಲೇಶಗಳು ಹೆಚ್ಚಾಗಬಹುದು. ಮಾನಸಿಕ ತಾಪತ್ರಯಗಳು ಸ್ವಲ್ಪ ಜಾಸ್ತಿನೇ ಆಗತ್ತೆ. ಹೀಗಾಗಿ ವ್ಯಯಭಾವದಲ್ಲಿ ಶನಿ ಬಂದಂತೆ ಮನಸ್ಸಿಗೆ ಭಾವನೆ ಆಗ್ತಾ ಇರುತ್ತೆ. ಈಗ ಧಾರ್ಮಿಕತೆಯನ್ನ ಬಹಳ ಮುಖ್ಯವಾಗಿ ನೀವು ಮುಂದಿಟ್ಟುಕೊಂಡು ಹೋಗಲೇಬೇಕಾಗತ್ತೆ. ಕೆಲವೊಂದು ಮುಖ್ಯವಾದಂತಹ ಪಾರ್ಟ್ನರ್ಶಿಪ್, ಬಿಸ್ನೆಸ್ ಅಥವಾ ಮಿತ್ರತ್ವಗಳಲ್ಲಿ ಈಗ ನೀವು ಬಹಳ ದೊಡ್ಡದಾದಂತಹ ತೊಂದರೆಯನ್ನ ನೋಡ್ತಾ ಇರಬಹುದು. ಹಣಕಾಸಿಗೂ ಕೂಡ ಈಗ ತೊಂದರೆಗಳನ್ನ ನೀವು ಎದುರಿಸಬೇಕಾಗಿ ಬರಬಹುದು. ಕನ್ಯಾ ರಾಶಿಯವರಿಗೆ ಇದು ಉತ್ತಮವಾದಂತಹ ಗೋಚಾರ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಹಾಗೂ ಇಷ್ಟಾರ್ಥ ಸಿದ್ಧಿ ಎಲ್ಲವೂ ಮುಂದುವರಿತಾ ಇದೆ. ಚಂದ್ರ ನಿಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ಕೊಡುವಂತಹ ನಕ್ಷತ್ರದಲ್ಲೇ ರಾಶಿಯಲ್ಲೇ ಇದ್ದಾನೆ. ತುಲಾ ರಾಶಿಯವರಿಗೆ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು, ಚಟುವಟಿಕೆಗಳು ಮತ್ತು ಕಾರ್ಯಕ್ಷೇತ್ರದಲ್ಲಿ ಆಗುವಂತಹ ಅಡಚಣೆಗಳು ಮುಖ್ಯವಾಗಿ ಮುಂದುವರಿಯುತ್ತೆ. ಹೀಗಾಗಿ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಹೆಚ್ಚಿನ ಕೆಲಸವನ್ನ ಮಾಡಬೇಕಾಗಿ ಬರಬಹುದು. ವೃಶ್ಚಿಕ ರಾಶಿಯವರಿಗೆ ಭಾಗ್ಯೋದಯವಾಗಿದೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಹಾಗೂ ಇವತ್ತು ಹಿರಿಯರಿಂದ ಆಶೀರ್ವಾದವನ್ನು ಪಡೆಯಲೇಬೇಕು. ಆದರೆ ಹಿರಿಯರು ಒಂದೆರಡು ಕಟುವಾದಂತಹ ಮಾತುಗಳನ್ನು ಆಡಿಬಿಡಬಹುದು. ಅದನ್ನ ಇವತ್ತು ನೀವು ನಿಭಾಯಿಸಬೇಕು. ಧನು ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಬೇಡ, ಮನಸ್ಸಿಗೆ ತೊಂದರೆ ಆಗಬಹುದು. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ನಿಮ್ಮ ರಾಶ್ಯಾಧಿಪತಿಯ ಅಧಿಪತ್ಯದ ನಕ್ಷತ್ರದಲ್ಲಿ ಗುರು ಬಂದಿರೋದ್ರಿಂದ ಸಪ್ತಮದಲ್ಲಿ, ಹೀಗಾಗಿ ನೀವು ಪಾರ್ಟ್ನರ್ಶಿಪ್ಗಳಲ್ಲಿ ಯಶಸ್ಸನ್ನು ನೋಡ್ತೀರಿ. ದಾಂಪತ್ಯದಲ್ಲೂ ಬಹಳ ದೊಡ್ಡ ಯಶಸ್ಸನ್ನ ನೋಡ್ತೀರಿ ಮತ್ತು ಎಲ್ಲರೂ ಕೂಡ ನಿಮಗೆ ಸಹಕಾರಿಯಾಗಿ ಪರಿವರ್ತನೆಗೊಳ್ಳುತ್ತಾರೆ. ಕುಂಭರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ಗೋಚಾರ. ಶತ್ರು ಬಾಧೆ ಹೆಚ್ಚಾಗಬಹುದು. ಆದರೂ ಕೂಡ ನೀವು ನಿಧಾನವಾಗಿ ಸಮಾಧಾನವಾಗಿ ಕೂತು ಪರಿಹಾರಗಳನ್ನು ಹುಡುಕಿದಾಗ ಶತ್ರು ಬಾಧೆ ನಿಮಗೆ ಅಷ್ಟೊಂದು ದೊಡ್ಡದಾಗಿ ಇರೋದಿಲ್ಲ. ಶತ್ರುಗಳು ನಿಮಗೆ ಸಹಕಾರಿಯಾಗಿ ಮಿತ್ರರಾಗಿ ಪರಿವರ್ತನೆ ಆಗಬಹುದು. ಆರೋಗ್ಯದ ಬಗ್ಗೆ ಗಮನ ಅವಶ್ಯಕ. ಕೆಲವರಿಗೆ ಆರೋಗ್ಯ ಚೆನ್ನಾಗಿ ಸುಧಾರಿಸುತ್ತೆ. ಮೀನರಾಶಿಯವರಿಗೆ ನಿಮ್ಮ ಚಟುವಟಿಕೆಗಳ ಬಗ್ಗೆ ಸ್ವಲ್ಪ ಟೀಕೆಗೆ ಇತ್ಯಾದಿಗಳು ಮುಂದುವರಿಯುತ್ತೆ. ಹಣಕಾಸಿನ ಸ್ವಲ್ಪ ಬಿಕ್ಕಟ್ಟು ಕೂಡ ಮುಂದುವರಿಯಬಹುದು. ಮಕ್ಕಳಿಂದ ಕೂಡ ಪೋಷಕರಿಗೆ ಸ್ವಲ್ಪ ತೊಂದರೆ. ಯಾರ್ಯಾರು ಕ್ರಿಯಾತ್ಮಕವಾದಂತಹ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀರಿ, ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಇವತ್ತು ಜವಾಬ್ದಾರಿಗಳು ಹೆಚ್ಚು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವನ್ನ ಮಾಡೋದ್ರಿಂದ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.